ವಿಶೇಷವಾಗಿ ಇದು ಏನು ವಿಮಾನ ಬ್ರಿಟಿಷ್ ಇದಕ್ಕೆ ಅಂದರೆ ಇಂಗ್ಲೆಂಡ್ಗೆ ಹೋಗ್ತಾ ಇತ್ತು, ಅದರ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರ ಹೊತ್ಕೊಂಡು ಅವರು ಆದಷ್ಟು ಬೇಗನೆ ಈ ಕೆಲಸ ಅವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದು ಮಾಡ್ತಾರೆ. ಎರಡನೇದು ಇದ್ರ ಎನ್ಕ್ವೈರಿನೂ ಕೂಡ ಮಾಡಬೇಕು. ನನಗೆ ಬಂದಂಥ ಸುದ್ದಿ ಪ್ರಕಾರ ಕೆಲವು ಜನ ಅದು ಬೇಗನೆ ಬಿಡೋಕ್ಕೆ ಅಥವಾ ಇಂಗ್ಲೆಂಡ್ಗೆ ಹೋಗೋಕ್ಕೆ ಆತುರರಾಗಿದ್ದರು. ಅದಕ್ಕಾಗಿ ಅವರ ಒತ್ತಡ ಇತ್ತು ಅಂತಕ್ಕಂಥ ಮಾಹಿತಿ ನನಗೆ ಬಂದಿದೆ. ಅದು ವೆರಿಫೈ ಮಾಡಬೇಕು. ಯಾಕಂದರೆ ನಾವು ಅಸತ್ಯ ಹೇಳನೂಬಾರ್ದು ಮತ್ತು ಕೆಟ್ಟದು ನುಡಿನೂಬಾರ್ದು. ಬಟ್ ಹೀಗಾಗಿದೆ, ಒತ್ತಾಯ ಮಾಡಿ ಕೆಲವು ಜನ ಅವರಿಗೆ ಸರಿ ಇಲ್ಲ ವಾತಾವರಣ ಅಂತ ಹೇಳಿದ್ರು ಇಲ್ಲ ಬಿಡಿ ಏನಾಗೋದಿಲ್ಲ ಅಂಥೇಳಿ ಬಿಡಿಸಿದ್ದಾರೆ ಅಂತಕ್ಕಂಥ ಒಂದು ಇದನ್ನು ಕೂಡ ಬಂದಿದೆ. ಅದಕ್ಕಾಗಿ ಇದ್ರದ್ದೊಂದು ಡೀಟೇಲ್ ಎನ್ಕ್ವೈರಿ ಮಾಡಬೇಕು. ಒಂದು ಸುಪ್ರೀಂ ಕೋರ್ಟ್ ರಿಟೈರ್ಡು ಅಥವಾ ಸಿಟ್ಟಿಂಗ್ ಇದಕ್ಕೆ ಪ್ರೋಬ್ ಮಾಡಬೇಕು, ಇನ್ವೆಸ್ಟಿಗೇಟ್ ಮಾಡಿಸ್ಬೇಕು. ಏನು ಫೇಲ್ಯೂರ್, ಏನು ಪೈಲಟ್ ಫೇಲ್ಯೂರು, ಏನು ಪ್ಯಾಸೆಂಜರ್ಗಳೇನು ಒತ್ತಾಯ ಮಾಡಿ ಅವರಿಗೆ ಪ್ರಾರಂಭ ಮಾಡೋಕ್ಕೆ ಸಹಾಯ ಮಾಡಿದ್ರು ಅಥವಾ ಯಾವ ದೃಷ್ಟಿಯಿಂದ ಇಂಥ ಒಂದು ಸೂಚನೆ ಹಾರಿದ ತಕ್ಷಣ ಕೆಲವೇ ನಿಮಿಷದಲ್ಲಿ ಭೂಮಿಗೆ ಅಪ್ಪಡಿಸ್ತಕ್ಕಂಥದ್ದು ಮತ್ತು ಈ ಅಗ್ನಿ ಒಂದು ಬೆಂಕಿ ಹತ್ತಿ ಇಷ್ಟೊಂದು ಹಾಳಾಗೋಕ್ಕೆ ಕಾರಣ ಆಗಿದೆ ಅಂದರೆ ನಾವೆಲ್ಲರೂ ಯೋಚನೆ ಮಾಡ್ತಕ್ಕಂಥದ್ದು. ಅದಕ್ಕೆ ನನ್ನ ಡಿಮ್ಯಾಂಡ್ ಏನಂದರೆ ನಿಷ್ಪಕ್ಷಪಾತವಾದಂಥ ಒಂದು ಎನ್ಕ್ವೈರಿ ಆಗಬೇಕು ಮತ್ತು ವಿಶೇಷವಾಗಿ ಹೈಯರ್ ಲೆವೆಲ್ ಮೇಲೆ ಎನ್ಕ್ವೈರಿ ಆದರೆ ಗೊತ್ತಾಗ್ತದೆ ಏನು ಅದರೊಳಗೆ ಅಂದರೆ ಟೆಕ್ನಾಲಜಿ ಫೇಲ್ಯೂರು ಅಥವಾ ಪೈಲಟ್ ಫೇಲ್ಯೂರು ಅಥವಾ ಅಡ್ಮಿನಿಸ್ಟ್ರೇಷನ್ ಲ್ಯಾಬ್ಸು ಅಥವಾ ಡಿಜಿದು ಫಾಲ್ಟು ಇವೆಲ್ಲವೂ ಕೂಡ ಹೊರಗೆ ಬರ್ತವೆ. ಆದರೆ ನನ್ನ ಮೊದಲನೇದು ಈಗ ಯಾರು ಸತ್ತಿದ್ದಾರೆ ಅವ್ರಿಗೆ ಕಂಡೋಲೆನ್ಸಸ್ಸು, ಎರಡನೇದು ಯಾರು ಬದುಕಿದ್ದಾರೆ ಏನೇನು ಅವ್ರಿಗೆ ವ್ಯವಸ್ಥೆ ಮಾಡಬೇಕು ಅದು ಮೊದಲು ಮಾಡಬೇಕು. ಇಂಥ ದುರಂತ ಆಗಬಾರ್ದಿತ್ತು, ಆಗಿದೆ. ಇದು ಒಂದು ದೊಡ್ಡ ಆಘಾತ ನಮಗುಂಟು ಮಾಡಿದೆ. ಅವರೆಲ್ಲರಿಗೆ ನನ್ನ ಹೃತ್ಪೂರ್ವಕವಾದಂಥ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ. ಮತ್ತು ಮೂರನೇದಾಗಿ ಇದರ ಎನ್ಕ್ವೈರಿನೂ ಕೂಡ ನಿಷ್ಪಕ್ಷಪಾತವಾಗಿ ಆಗಬೇಕು. ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಡ್ಜ್ ಆಗಲಿ ಅಥವಾ ಪ್ರೆಸೆಂಟ್ ಜಡ್ಜ್ ಒಂದು ಈ ಹೊಣೆಯನ್ನು ಕೊಟ್ಟು ಒಂದು 3 ತಿಂಗಳಲ್ಲಿ ಆ ರಿಪೋರ್ಟನ್ನು ತರಿಸಿ ಸಂಬಂಧಪಟ್ಟವ್ರ ಮೇಲೂ ಸರ್ಕಾರ ತಪ್ಪಿದ್ದರೆ ಸರ್ಕಾರದಾಗ ಯಾರ ಮೇಲೆ ಹೊಣೆ ಕೂಡಿಸ್ಬೇಕು ಮಾಡಬೇಕು ಮತ್ತು ಆ ಅಧಿಕಾರಿಗಳ ತಪ್ಪಿದ್ದರೆ ಅದನ್ನು ಕೂಡ ಹೊರಗೆ ಬರ್ತದೆ. ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಿಜವಾಗ್ಲೂ ನಮಗೊಂದು ಶಾಕ್ ಆಗಿದೆ. ಇಷ್ಟೊಂದು ಜನ ಅಟ್ ಎ ಟೈಮ್ ಅವರು ತನ್ನ ಉಸಿರನ್ನು ಬಿಟ್ಟಿದ್ದಾರೆ. ಇದಕ್ಕೆ ನಿಜವಾಗ್ಲೂ ನಾವು ಮತ್ತೊಮ್ಮೆ ಇಂಥ ಇನ್ಸಿಡೆಂಟ್ ನಡಿಬಾರ್ದು, ನಡೆದು ಹೋಗಿದೆ. ಇದಕ್ಕೆ ಯಾರ ಹೊಣೆ ಅನ್ನೋದನ್ನು ಕೂಡ ಜವಾಬ್ದಾರಿ ಫಿಕ್ಸ್ ಮಾಡೋದು.